ಭಾರತದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಒಂದು ದೇಶ. ಅಲ್ಲಿ ರಾಜನನ್ನು ರಾಮ ಎಂದು ಕರೆಯುತ್ತಾರೆ. ಅಲ್ಲಿ ರಾಷ್ಟ್ರೀಯ ಮಹಾಕಾವ್ಯ ರಾಮಾಯಣ. ಬೌದ್ಧ ದೇಶವಾಗಿದ್ದರೂ ಮನೆ ಮುಂದೆ ಹಿಂದೂ ದೇವತೆಗಳ ಪೂಜೆ. ಅಲ್ಲಿ ಬೌದ್ಧ ಧರ್ಮ ಹೋಗುವುದಕ್ಕೂ ಮುಂಚೆ ಯಾವ ಧರ್ಮವಿತ್ತು? ಬೌದ್ಧ ಧರ್ಮ ಆ ದೇಶಕ್ಕೆ ಹೇಗೆ ಹೋಯಿತು? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಕೆ ನಾನಿವತ್ತು ಕರ್ಕೊಂಡು ಹೋಗ್ತಿದ್ದೀನಿ ವಾಟ್ತಂಸುವ, ಅಂದರೆ ಹುಲಿ ಗುಹೆ ದೇವಾಲಯ. ಥೈಲ್ಯಾಂಡ್ನ ಕ್ರಾಬಿಯ ಈ ಬೆಟ್ಟದ ಮೇಲೆ ನಿಂತು ನಾವು ಕೇವಲ ಒಂದು ದೇವಾಲಯ ನೋಡೋದಿಲ್ಲ, ನಾವು 2300 ವರ್ಷಗಳ ಇತಿಹಾಸ ನೋಡ್ತೀವಿ. ಇವತ್ತು ನಾನು ನಿಮ್ಮನ್ನ ಕ್ರಾಬಿಯ ಪವಿತ್ರ ಟೈಗರ್ ಕೇವ್ ಟೆಂಪಲ್ಗೆ ಕರೆದೊಯ್ಯುತ್ತಾ ಥೈಲ್ಯಾಂಡ್ ಹೇಗೆ ಭಾರತದ ಸಂಸ್ಕೃತಿಯನ್ನು ತನ್ನ ಜೀವದಂತೆ ಕಾಪಾಡಿಕೊಂಡು ಬಂದಿದೆ ಎಂಬ ರೋಚಕ ಇತಿಹಾಸವನ್ನು ಬಿಚ್ಚಿಡಲಿದ್ದೇನೆ. ಥೈಲ್ಯಾಂಡ್ನ ದೇವಸ್ಥಾನಗಳಿಗೆ ಹೋದರೆ ಒಂದು ವಿಚಿತ್ರ ವಿಷಯ ನಿಮಗೆ ಕಾಣುತ್ತೆ. ಎಲ್ಲೆಲ್ಲೂ ಡ್ರ್ಯಾಗನ್ಗಳು, ಪ್ರವೇಶ ದ್ವಾರದಲ್ಲಿ, ಗೋಪುರಗಳ ಮೇಲೆ, ಮೆಟ್ಟಿಲುಗಳ ಪಕ್ಕದಲ್ಲಿ. ಆದರೆ ಒಂದು ಪ್ರಶ್ನೆ, ಬೌದ್ಧ ಧರ್ಮದಲ್ಲಿ ಡ್ರ್ಯಾಗನ್ ಯಾಕೆ? ಇದು ಕೇವಲ ಅಲಂಕಾರನ, ಅಥವಾ ಇದರ ಹಿಂದೆ ಏನಾದರೂ ದೊಡ್ಡ ರಹಸ್ಯ ಇದೆಯಾ? ಬೌದ್ಧ ಧರ್ಮದ ಒಂದು ಅತ್ಯಂತ ಪ್ರಸಿದ್ಧ ಕತೆ. ಬುದ್ಧನು ಧ್ಯಾನದಲ್ಲಿದ್ದಾಗ ಭಾರಿ ಮಳೆ ಗಾಳಿ. ಆಗ ಮುಚಲಿಂದ ಎಂಬ ನಾಗರಾಜನು ಬಂದು ತನ್ನ ಎಡೆಯನ್ನು ಬಿಚ್ಚಿ ಬುದ್ಧನಿಗೆ ರಕ್ಷಣೆ ನೀಡಿದನು. ಆ ಕ್ಷಣದಿಂದ ನಾಗಗಳು ಬುದ್ಧನ ರಕ್ಷಕರು. ಅದಕ್ಕಾಗಿ ದೇವಸ್ಥಾನಗಳಲ್ಲಿ ನಾಗ ಅಥವಾ ಡ್ರ್ಯಾಗನ್ ಪ್ರತಿಮೆಗಳು ಇರುತ್ತವೆ. ಕ್ರಾಬಿಯ ದಟ್ಟ ಕಾಡಿನ ನಡುವೆ ಇರುವ ಈ ದೇವಾಲಯದ ಹೆಸರು ವಾಟ್ತಂಸುವ. ಥೈ ಭಾಷೆಯಲ್ಲಿ ಇದರ ಅರ್ಥ ಹುಲಿ ಗುಹೆ ದೇವಾಲಯ. 1975ರಲ್ಲಿ ಆಜಾನ್ ಚಾಮ್ನಿಯಾನ್ ಎಂಬ ಪ್ರಸಿದ್ಧ ಧ್ಯಾನ ಗುರುಗಳು ಇಲ್ಲಿಗೆ ಬಂದಾಗ ಈ ಗುಹೆಯಲ್ಲಿ ಒಂದು ಭೀಕರ ಹುಲಿ ವಾಸವಾಗಿತ್ತಂತೆ. ಆದರೆ ಆಶ್ಚರ್ಯವೆಂದರೆ ಆ ಹುಲಿ ಈ ಸನ್ಯಾಸಿಗಳಿಗೆ ಯಾವುದೇ ಹಾನಿ ಮಾಡಲಿಲ್ಲ. ಬದಲಾಗಿ ಅವರಿಗೆ ಈ ಜಾಗ ಬಿಟ್ಟುಕೊಟ್ಟು ಕಾಡಿನೊಳಗೆ ಮಾಯವಾಯಿತು ಎಂಬ ನಂಬಿಕೆ ಇಲ್ಲಿದೆ. ಇಂದಿಗೂ ಆ ಗುಹೆಯ ಗೋಡೆಯ ಮೇಲೆ ಹುಲಿಯ ಪಂಜದ ಗುರುತುಗಳಿವೆಯಂತೆ. ಇದು ಪ್ರಕೃತಿ ಮತ್ತು ಮನುಷ್ಯನ ಸಹಬಾಳ್ವೆಗೆ ಸಾಕ್ಷಿಯಾಗಿ ನಿಂತಿದೆ. ನಾನು ಒಂದು ನಿರ್ಧಾರ ಮಾಡಿಕೊಂಡೆ, ಆ ಗುಹೆ ಎಲ್ಲಿದೆ ಅಂತ ಹುಡುಕ್ಬೇಕು ಅಂತ. ಯಾರು ಕೂಡ ನನ್ನ ಜೊತೆಯಾಗಲಿಲ್ಲ. ನಾನು ಒಬ್ಬನೇ ಒಳಗಿನ ಗುಹೆಯನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನಿರ್ಧರಿಸಿದೆ. ದಾರಿಯಲ್ಲಿ ಮುಂದೆ ಹೋಗ್ತಾ ಇದ್ದಾಗ ಒಂದು ಅರಳಿ ಮರ ಕಣ್ಣಿಗೆ ಬಿತ್ತು. ಆ ಮರದ ಕೆಳಗೆ ಶಾಂತವಾಗಿ ಕುಳಿತಿರುವ ಬುದ್ಧನ ಪ್ರತಿಭೆ. ಆ ಕ್ಷಣ ಮಾತು ಬರಲಿಲ್ಲ, ಯಾಕಂದ್ರೆ ಅದು ಕೇವಲ ಒಂದು ಸ್ಟ್ಯಾಚ್ಯೂ ಅಲ್ಲ, ಒಂದು ಎನರ್ಜಿ. ಇಲ್ಲಿಂದ ಆರಂಭವಾಗುತ್ತದೆ ಒಂದು ವಿಭಿನ್ನ ಅನುಭವ. ಈ ದಾರಿಯಲ್ಲಿ ಕಾಲಿಟ್ಟ ಕ್ಷಣವೇ ನಗರದ ಶಬ್ದ ಎಲ್ಲವೂ ಮಾಯವಾಗುತ್ತದೆ. ಕೇವಲ ಗಾಳಿಯ ಸದ್ದು, ಎಲೆಗಳ ಸದ್ದು ಮತ್ತು ನನ್ನ ಹೆಜ್ಜೆಗಳ ಧ್ವನಿ ಮಾತ್ರ. ಹತ್ತಿರ ಹೋಗುತ್ತಾ ಹೋದಂತೆ ಕಾಡು ಇನ್ನಷ್ಟು ಗಾಢವಾಗುತ್ತದೆ. ಸೂರ್ಯನ ಬೆಳಕು ಕೂಡ ಇಲ್ಲಿ ಕಷ್ಟಪಟ್ಟು ಒಳಗೆ ಬರುತ್ತದೆ. ಒಂದು ಕ್ಷಣ ನಾನು ಒಬ್ಬನೇ ಇದ್ದೇನೋ ಅನ್ನೋ ಭಾವನೆ ಸ್ವಲ್ಪ ಭಯವನ್ನು ಹುಟ್ಟಿಸುತ್ತದೆ. ಆ ಗುಹೆಯ ಪಕ್ಕದಲ್ಲೇ ಒಂದು ಸುಂದರವಾದ ಬುದ್ಧನ ವಿಗ್ರಹವಿದೆ. ಅದರ ಕೆಳಗೆ ಮತ್ತು ಅಕ್ಕಪಕ್ಕದಲ್ಲಿ ಬೌದ್ಧ ಸನ್ಯಾಸಿಗಳ ಸುಂದರ ವಿಗ್ರಹಗಳನ್ನು ನೋಡಬಹುದು. ಇದೀಗ ಆ ರಹಸ್ಯ ಅಂತ್ಯ. ಕಾಡಿನ ನಡುವೆ ನಿಧಾನವಾಗಿ ಕಾಣಿಸಿಕೊಳ್ಳುತ್ತದೆ ಆ ಗುಹೆ. ಈ ದಾರಿಯನ್ನು ಹಾದು ಬಂದಾಗ ಮಾತ್ರ ಗೊತ್ತಾಗುತ್ತದೆ ಈ ಜಾಗ ಯಾಕೆ ಟೈಗರ್ ಕೇವ್ ಅಂತ ಕರೀತಾರೆ ಅನ್ನೋದು. ಇದು ಕೇವಲ ಒಂದು ಗುಹೆ ಅಲ್ಲ, ಇದು ಪ್ರಕೃತಿ, ಭಯ ಮತ್ತು ಆಧ್ಯಾತ್ಮದ ಸಂಗಮ. ಈ ಗುಹೆಯನ್ನು ನೋಡುತ್ತಿದ್ದಂತೆಯೇ ನನ್ನೊಳಗೆ ಒಂದು ವಿಚಿತ್ರ ಭಾವನೆ ಮೂಡಿತು. ಸ್ವಲ್ಪ ಭಯ, ಸ್ವಲ್ಪ ಕುತೂಹಲ, ಮತ್ತೆ ಒಂದು ಅಜ್ಞಾತ ಶಾಂತಿ. ಈ ಜಾಗದಲ್ಲಿ ಒಂದು ಕಾಲದಲ್ಲಿ ಹುಲಿ ವಾಸವಾಗಿತ್ತಂತೆ ಅಂತ ಯೋಚಿಸಿದ್ರೆ ಒಂದು ಕ್ಷಣ ನನ್ನ ಹೃದಯ ಧಡಕ್ಕನೆ ಹೆಚ್ಚಾಯಿತು. ಆದರೆ ಅದೇ ಸಮಯದಲ್ಲಿ ಇಲ್ಲಿ ಸನ್ಯಾಸಿಗಳು ಧ್ಯಾನ ಮಾಡಿದ್ದರು ಅನ್ನೋ ವಿಚಾರ ಮನಸ್ಸಿಗೆ ಒಂದು ಶಾಂತಿಯನ್ನು ನೀಡಿತು. ಈ ಗುಹೆಯಿಂದ ಹೊರಗೆ ಬರುತ್ತಿದ್ದಾಗ ನನ್ನೊಳಗೆ ಏನೋ ಬದಲಾವಣೆ ಆಗಿದಂತ ಅನುಭವ ಆಯಿತು. ಶಬ್ದಗಳಲ್ಲಿ ಹೇಳೋಕ್ಕಾಗದ, ಆದರೆ ಮನಸ್ಸಿನಲ್ಲಿ ಉಳಿದು ಹೋಗುವ ಒಂದು ಅನುಭವ. ಕ್ರಾಬಿಯ ವಾಟ್ತಂಸುವದ ಈ ಬೆಟ್ಟವನ್ನು ಹತ್ತುತ್ತಾ ನಾವು ಇಂದು ಥೈಲ್ಯಾಂಡ್ಗೂ ಮತ್ತು ಭಾರತಕ್ಕೂ ಇರುವ ಒಂದೊಂದೇ ಸಂಬಂಧವನ್ನು ತಿಳಿಯುತ್ತಾ ಹೋಗೋಣ. ಥೈಲ್ಯಾಂಡ್ ಇಂದು ಬೌದ್ಧ ಧರ್ಮದ ದೇಶ. ಆದರೆ 2300 ವರ್ಷಗಳ ಹಿಂದೆ ಬೌದ್ಧ ಧರ್ಮ ಈ ದೇಶಕ್ಕೆ ಬರುವ ಮುಂಚೆ ಇಲ್ಲಿ ಹಿಂದೂ ಧರ್ಮ ಮತ್ತು ಆನಿಸಂ ಸಂಸ್ಕೃತಿ ಇತ್ತು. ಈ ಆನಿಸಂ ಸಂಸ್ಕೃತಿ ಅಂದ್ರೆ ಏನು ಅಂತ ನಿಮ್ಗೆ ಮುಂದೆ ನಾನು ಹೇಳ್ತೀನಿ. ಇವಾಗ ನಾವು ಕ್ರಾಬಿಯ ಈ ಬೆಟ್ಟ ಹತ್ತೋಕೆ ಹೋಗ್ತಿದೀವಿ. ಬೆಟ್ಟದ ಮೇಲೆ ಬಂಗಾರದ ಬಣ್ಣದ ಬುದ್ಧನ ವಿಗ್ರಹ ಮತ್ತು ಬೌದ್ಧ ಧರ್ಮವ ಸಾರುವ ವಿವಿಧ ಮೂರ್ತಿಗಳಿವೆಯಂತೆ. ನಾವು ಈ ಬೆಟ್ಟ ಹತ್ತೋಕೆ ಹೋಗ್ತಾ ಇರಬೇಕಾದ್ರೆ ನಮಗೆ ಹಲವಾರು ಬೌದ್ಧ ಸನ್ಯಾಸಿ ಭಿಕ್ಕುಗಳ ವಿಗ್ರಹಗಳು ಬೌದ್ಧ ಧರ್ಮದ ಸಾರವನ್ನು ಹೇಳುತ್ತಿವೆ. ಈ ದೇವಾಲಯದ ನಿಜವಾದ ಸವಾಲು ಇರುವುದು ಇಲ್ಲಿನ 1260 ಮೆಟ್ಟಿಲುಗಳಲ್ಲಿ. ಇವು ಸಾಮಾನ್ಯ ಮೆಟ್ಟಿಲುಗಳಲ್ಲ, ಮನುಷ್ಯನ ತಾಳ್ಮೆ ಮತ್ತು ಶಕ್ತಿಯನ್ನು ಪರೀಕ್ಷಿಸುವ ಕಡಿದಾದ ಹಾದಿ. ತುತ್ತಾ ಹೋದಂತೆ ಮಂಗಗಳ ಸೈನ್ಯ ನಮ್ಮನ್ನು ಸ್ವಾಗತಿಸುತ್ತದೆ. ಹನುಮಂತನ ಈ ವಂಶಸ್ಥರು ಇಲ್ಲಿನ ಕಾವಲುಗಾರರಂತೆ ನೆಲೆಸಿವೆ. ಪ್ರತಿ ಮೆಟ್ಟಿಲು ಹತ್ತುವಾಗಲೂ ನಿಮ್ಮ ಉಸಿರು ಜೋರಾಗುತ್ತದೆ, ಆದರೆ ಮನಸ್ಸು ಮಾತ್ರ ಆ ಬೆಟ್ಟದ ತುದಿಯಲ್ಲಿರುವ ಬಂಗಾರದ ಬುದ್ಧನನ್ನು ಕಾಣಲು ಹಂಬಲಿಸುತ್ತದೆ.
ಇಲ್ಲಿ ನಾವು ಒಂದು ಮುಖ್ಯ ವಿಷಯ ಗಮನಿಸಬೇಕು. ಬೌದ್ಧ ಧರ್ಮ ಇಲ್ಲಿ ಬರುವಕ್ ಮುಂಚೆ ಏನಿತ್ತು ಅಂತನ. ಸಾವಿರಾರು ವರ್ಷಗಳ ಹಿಂದೆ ಥೈಲ್ಯಾಂಡ್ನಲ್ಲಿ ಆನಿಸಂ ಅಂದರೆ ಪ್ರಕೃತಿ ಆರಾಧನೆ ಮತ್ತು ಹಿಂದೂ ಧರ್ಮದ ಪ್ರಭಾವ ಬಹಳ ಬಲವಾಗಿತ್ತು. ಅಂದಿನ ಜನರು ಮರಗಳು, ನದಿಗಳು, ಬೆಟ್ಟಗಳು ಇವುಗಳನ್ನೆಲ್ಲ ದೈವಿ ಶಕ್ತಿ ಇದೆ ಅಂತ ನಂಬುತ್ತಿದ್ರು. ಅದೇ ನಂಬಿಕೆ ಇಂದು ಕೂಡ ಜೀವಂತವಾಗಿದೆ. ನೀವು ಗಮನಿಸಿದ್ರೆ ಇಲ್ಲಿ ಪ್ರತಿ ಮನೆ, ಪ್ರತಿ ಹೋಟೆಲ್ಲು, ಪ್ರತಿ ಕಟ್ಟಡದ ಮುಂದೆ ಒಂದು ಚಿಕ್ಕ ಚಿಕ್ಕ ದೇವಸ್ಥಾನವಿರುವ ಸ್ಪಿರಿಟ್ ಹೌಸ್ ಇರುತ್ತದೆ. ಈ ಸ್ಪಿರಿಟ್ ಹೌಸ್ಗಳು ಏಕೆ ಗೊತ್ತಾ? ಈ ಭೂಮಿಯಲ್ಲಿ ಮೊದಲೇ ವಾಸಿಸುತ್ತಿದ್ದ ಆತ್ಮಗಳಿಗೆ ಗೌರವ ಸಲ್ಲಿಸಲು, ಅವರ ಅನುಮತಿ ಪಡೆಯಲು ಮತ್ತು ಅವರನ್ನು ಶಾಂತವಾಗಿಡಲು. ಇದು ಕೇವಲ ಸಂಪ್ರದಾಯ ಅಲ್ಲ, ಇದು ಪ್ರಕೃತಿಯ ಜೊತೆಗಿನ ಒಂದು ಒಪ್ಪಂದ. ಪ್ರತಿದಿನ ಜನರು ಇಲ್ಲಿ ಹೂಗಳು, ಆಹಾರ, ಧೂಪವನ್ನು ಅರ್ಪಿಸುತ್ತಾರೆ. ನಾವು ಇಲ್ಲಿ ಬದುಕುತ್ತಿದ್ದೇವೆ, ಆದರೆ ನೀವು ನಮ್ಮ ಜೊತೆ ಇದ್ದೀರಿ ಅನ್ನೋ ಒಪ್ಪಿಗೆ ಇದು. ಇನ್ನೂ ಒಂದು ಆಶ್ಚರ್ಯಕರ ಸಂಗತಿ ಏನೆಂದರೆ, ಈ ಸ್ಪಿರಿಟ್ ಹೌಸ್ಗಳಲ್ಲಿ ನಾವು ಹೆಚ್ಚಾಗಿ ಕಾಣುವುದು ಬ್ರಹ್ಮದೇವನ ಮೂರ್ತಿ. ಬೌದ್ಧ ರಾಷ್ಟ್ರವಾಗಿದ್ದರೂ ಹಿಂದೂ ದೇವತೆಗಳಿಗೆ ಇಲ್ಲಿ ನೀಡುವ ಗೌರವ ಅದ್ಭುತ. ಇದು ನಮಗೆ ಒಂದು ವಿಷಯ ಕಲಿಸುತ್ತದೆ: ಧರ್ಮಗಳು ಬದಲಾಗಬಹುದು, ಆದರೆ ಸಂಸ್ಕೃತಿ ಮತ್ತು ನಂಬಿಕೆಗಳು ಕಾಲವನ್ನು ದಾಟಿ ಬದುಕುತ್ತವೆ. ಹಾಗಾದರೆ ಬೌದ್ಧ ಧರ್ಮ ಇಲ್ಲಿಗೆ ಬಂದಿದ್ದು ಯಾವಾಗ? ಇತಿಹಾಸದ ಪುಟಗಳನ್ನು ತಿರುವಿದರೆ ನಮಗೆ ಸಿಗುವುದು ಒಂದು ಮಹಾನ್ ಹೆಸರು: ಅಶೋಕ ದ ಗ್ರೇಟ್. ಸುಮಾರು 200 ವರ್ಷಗಳ ಹಿಂದೆ ಇಂಡಿಯನ್ ಸಬ್ ಕಾಂಟಿನೆಂಟ್ ಅನ್ನು ಆಳುತ್ತಿದ್ದ ಈ ಸಾಮ್ರಾಟ ಯುದ್ಧಗಳ ನಂತರ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡನು: ಧರ್ಮ ವಿಜಯ. ಅಂದರೆ ಕತ್ತಿಯಿಂದಲ್ಲ, ಆದರೆ ಜ್ಞಾನದಿಂದ ವಿಶ್ವವನ್ನು ಗೆಲ್ಲುವುದು. ಅದಕ್ಕಾಗಿ ಅಶೋಕ ಚಕ್ರವರ್ತಿಯು ತನ್ನ ಧರ್ಮದೂತರನ್ನು ವಿಶ್ವದ ವಿವಿಧ ಭಾಗಗಳಿಗೆ ಕಳುಹಿಸಿದನು. ಅದರಲ್ಲೇ ಒಂದು ಪ್ರಮುಖ ಭಾಗ ಸುವರ್ಣಭೂಮಿ, ಇಂದಿನ ಥೈಲ್ಯಾಂಡ್ ಪ್ರದೇಶ. ಇಲ್ಲಿ ಕಳುಹಿಸಲ್ಪಟ್ಟವರು ಸೋನಾ ಮತ್ತು ಉತ್ತರ ಎಂಬ ಇಬ್ಬರು ಸನ್ಯಾಸಿಗಳು. ಅವರು ತಂದದ್ದು ಕೇವಲ ಒಂದು ಧರ್ಮ ಅಲ್ಲ, ಶಾಂತಿ, ಅಹಿಂಸೆ ಮತ್ತು ಜೀವನದ ನಿಜವಾದ ಅರ್ಥದ ಸಂದೇಶ. ಆದರೆ ಇಲ್ಲಿ ಒಂದು ವಿಶೇಷ ಸಂಗತಿ ನಡೆದಿದೆ. ಈ ಬೌದ್ಧ ಧರ್ಮ ಇಲ್ಲಿದ್ದ ಹಿಂದೂ ಸಂಸ್ಕೃತಿ ಮತ್ತು ಆನಿಸಂ ಜೊತೆ ಸಂಘರ್ಷ ಮಾಡಲಿಲ್ಲ, ಬದಲಾಗಿ ಮಧುರವಾಗಿ ಮಿಳಿತವಾಯಿತು. ಅದಕ್ಕಾಗಿಯೇ ಇಂದು ಥೈಲ್ಯಾಂಡ್ನ ಸಂಸ್ಕೃತಿಯಲ್ಲಿ ನೀವು ಬುದ್ಧನನ್ನು ನೋಡುತ್ತೀರಿ, ಹಾಗೆ ಹಿಂದೂ ದೇವತೆಗಳನ್ನು ನೋಡುತ್ತೀರಿ. ಇದು ಒಂದು ಅಪರೂಪದ ಸಂಸ್ಕೃತಿಯ ಸಂಗಮ. ಇದಕ್ಕೆ ಜೀವಂತ ಸಾಕ್ಷಿ ಪ್ರಾಪ್ರಥಮ್ ಚೇದಿ, ಥೈಲ್ಯಾಂಡ್ನ ಅತ್ಯಂತ ಎತ್ತರವಾದ ಮತ್ತು ವಿಶ್ವದ ಅತಿದೊಡ್ಡ ಬೌದ್ಧ ಸ್ತೂಪಗಳಲ್ಲಿ ಒಂದಾಗಿದೆ. ಇದು ಬ್ಯಾಂಕಾಕ್ನಿಂದ ಪಶ್ಚಿಮಕ್ಕೆ ಸುಮಾರು 50ರಿಂದ 60 ಕಿಲೋಮೀಟರ್ ದೂರದಲ್ಲಿರುವ ನಕೋನ್ ಪಥೋಮ್ ಎಂಬ ನಗರದಲ್ಲಿದೆ. ಇದು ಕೇವಲ ಒಂದು ಕಟ್ಟಡ ಅಲ್ಲ, 2300 ವರ್ಷಗಳ ಹಿಂದೆ ಭಾರತದಿಂದ ಹೊರಟ ಒಂದು ಆಧ್ಯಾತ್ಮಿಕ ಪ್ರಯಾಣದ ಗುರುತು. ಈ ಸ್ತೂಪ ನಮಗೆ ಹೇಳೋದು ಒಂದೇ: ಜ್ಞಾನ ಮತ್ತು ಶಾಂತಿ ಸೀಮೆಗಳನ್ನು ದಾಟುತ್ತವೆ, ಸಂಸ್ಕೃತಿಗಳನ್ನು ಸಂಪರ್ಕಿಸುತ್ತವೆ. ಥೈಲ್ಯಾಂಡ್ನ ಸಂಸ್ಕೃತಿಯ ಆತ್ಮ ರಾಮಾಯಣದಲ್ಲಿ ನೆಲೆಸಿದೆ. ಇಲ್ಲಿ ಇದನ್ನು ರಾಮ್ಕಿನ್ ಎಂದು ಕರೆಯುತ್ತಾರೆ. ಇದು ಕೇವಲ ಒಂದು ಅನುವಾದ ಅಲ್ಲ, ಇದು ಒಂದು ಸಂಸ್ಕೃತಿಯ ರೂಪಾಂತರ. ಭಾರತದ ಕತೆ ತಾಯಿ ಭೂಮಿಯಲ್ಲಿ ಹೊಸ ರೂಪ ಪಡೆದುಕೊಂಡಿದೆ. ಭಾರತದ ಅಯೋಧ್ಯೆಯ ನೆನಪಿಗಾಗಿ ಆಯುತ್ತಾಯ ಎಂಬ ಹೆಸರನ್ನು ತಮ್ಮ ಪುರಾತನ ರಾಜಧಾನಿಗೆ ಇಟ್ಟರು. ಅಷ್ಟೇ ಅಲ್ಲ, ಇಲ್ಲಿನ ಪ್ರತಿಯೊಬ್ಬ ರಾಜನನ್ನು ತನ್ನನ್ನು ರಾಮ ಎಂದು ಕರೆದುಕೊಳ್ಳುತ್ತಾನೆ. ಇಂದಿನ ರಾಜರು ಕೂಡ ರಾಮ 10ನೇವರು. ಇದು ಕೇವಲ ಪರಂಪರೆಯಲ್ಲ, ರಾಮಾಯಣ ಇಲ್ಲಿನ ಆಡಳಿತ, ಕಲೆ ಮತ್ತು ಸಂಸ್ಕೃತಿಯ ಭಾಗವಾಗಿದೆ. ಥೈಲ್ಯಾಂಡ್ ಸಾಂಪ್ರದಾಯಿಕ ನೃತ್ಯಗಳಲ್ಲಿ, ನಾಟಕಗಳಲ್ಲಿ ಮತ್ತು ಹಬ್ಬಗಳಲ್ಲಿ ರಾಮ್ಕಿನ್ ಕಥೆಗಳು ಜೀವಂತವಾಗುತ್ತವೆ. ವಿಶೇಷವಾಗಿ ಕೂನ್ ಎಂಬ ಪರಂಪರೆಯ ನೃತ್ಯ ನಾಟಕದಲ್ಲಿ ಕಲಾವಿದರು ಮುಖವಾಡ ಧರಿಸಿ ರಾಮಾಯಣದ ಕಥೆಗಳನ್ನು ಪ್ರದರ್ಶಿಸುತ್ತಾರೆ. ಇದು ಕೇವಲ ಮನರಂಜನೆಯಲ್ಲ, ಇದು ಸಂಸ್ಕೃತಿಯ ಸಂರಕ್ಷಣೆ. ಇನ್ನೊಂದು ಆಸಕ್ತಿದಾಯಕ ಸಂಗತಿ ಏನೆಂದರೆ, ಥೈ ಭಾಷೆಯ ಹಲವಾರು ಪದಗಳು ಸಂಸ್ಕೃತ ಮತ್ತು ಪಾಲಿ ಭಾಷೆಗಳಿಂದ ಬಂದಿವೆ. ಇದು ಭಾರತದ ಪ್ರಭಾವ ಎಷ್ಟು ಆಳವಾಗಿದೆ ಅನ್ನೋದಕ್ಕೆ ಸಾಕ್ಷಿ. ಈ ಮಹಾಕಾವ್ಯದ ಮಹತ್ವವನ್ನು ನೀವು ನೇರವಾಗಿ ಅನುಭವಿಸಬೇಕಾದ್ರೆ ಗ್ರ್ಯಾಂಡ್ ಪ್ಯಾಲೇಸ್ ಬ್ಯಾಂಕಾಕ್ಗೆ ಹೋಗಬೇಕು. ಅಲ್ಲಿ ಗೋಡೆಗಳ ಮೇಲೆ ಕಿಲೋಮೀಟರ್ಗಳಷ್ಟು ಉದ್ದದಲ್ಲಿ ಚಿತ್ರಿಸಿರುವ ರಾಮ್ಕಿನ್ ಕಥೆಗಳು, ಪ್ರತಿ ಚಿತ್ರವೂ ಒಂದು ಇತಿಹಾಸದ ಪುಟದಂತೆ ಕಾಣುತ್ತವೆ. ಅವುಗಳನ್ನು ನೋಡಿದಾಗ ನಮಗೆ ಕಾಣಿಸುವುದು ಕೇವಲ ಚಿತ್ರಗಳಲ್ಲ, ಎರಡು ಮಹಾನ್ ಸಂಸ್ಕೃತಿಗಳ ನಡುವಿನ ಒಂದು ಅವಿನಾಭಾವ ಸಂಬಂಧ. ಥೈಲ್ಯಾಂಡ್ ಬೌದ್ಧ ಧರ್ಮ ದೇಶವಾಗಿದ್ದರೂ ಅದು ಹಿಂದೂ ಸಂಸ್ಕೃತಿಯನ್ನು ತನ್ನ ಪರಂಪರೆಯಲ್ಲಿ ಉಳಿಸಿಕೊಂಡಿದೆ. ಬೌದ್ಧ ಧರ್ಮ ಇಲ್ಲಿ ಕೇವಲ ಒಂದು ಧರ್ಮವಾಗಿ ಉಳಿದಿಲ್ಲ, ಅದು ಜೀವನದ ಪದ್ಧತಿಯಾಗಿದೆ. ಪ್ರತಿದಿನದ ಬದುಕಿನಲ್ಲಿ, ಪ್ರತಿ ನಿರ್ಧಾರದಲ್ಲಿ ಬುದ್ಧನ ತತ್ವಗಳು ಪ್ರತಿನಿಧಿಸುತ್ತವೆ. ಇಲ್ಲಿನ ತಾತ್ಕಾಲಿಕ ಸನ್ಯಾಸತ್ವ ಒಂದು ವಿಶಿಷ್ಟ ಮತ್ತು ಪವಿತ್ರ ಸಂಪ್ರದಾಯ. ಯುವಕರು ತಮ್ಮ ಜೀವನದ ಒಂದು ಹಂತದಲ್ಲಿ ಕೆಲವು ದಿನಗಳಿಗಾಗಲಿ ಅಥವಾ ವಾರಗಳಿಗಾಗಲಿ ಸನ್ಯಾಸಿಯಾಗಿ ಬದುಕುತ್ತಾರೆ. ಇದು ಕೇವಲ ಧಾರ್ಮಿಕ ಆಚರಣೆಯಲ್ಲ,
ಇದು ಆತ್ಮ ಪರಿಶೀಲನೆ ಮಾಡುವ ಒಂದು ಅವಕಾಶ, ತಮ್ಮ ತಂದೆ ತಾಯಿಗೆ ಗೌರವ ಸಲ್ಲಿಸುವ ಒಂದು ಮಾರ್ಗ. ಸನ್ಯಾಸಿಯಾದ ನಂತರ ಅವರು ಕೇಸರಿ ಬಣ್ಣದ ವಸ್ತ್ರ ಧರಿಸುತ್ತಾರೆ. ಬೆಳಿಗ್ಗೆ ಮನೆಗೆ ಹೋಗಿ ಭಿಕ್ಷೆ ಸ್ವೀಕರಿಸುತ್ತಾರೆ. ಇದು ಭಿಕ್ಷೆ ಅಲ್ಲ, ಜನರಿಗೆ ಪುಣ್ಯ ಸಂಪಾದಿಸುವ ಒಂದು ಅವಕಾಶ. ಈ ಸಮಯದಲ್ಲಿ ಅವರು ಪಾಲಿಸುವುದು ನಿಯಮಿತ ಜೀವನ, ಸರಳ ಆಹಾರ ಮತ್ತು ಮೌನದ ಮಹತ್ವ. ಇದು ಅವರಿಗೆ ಕಲಿಸುವುದು ಆಸೆಗಳನ್ನು ಕಡಿಮೆ ಮಾಡುವುದು, ಮನಸ್ಸನ್ನು ನಿಯಂತ್ರಿಸುವುದು ಮತ್ತು ಒಳಗಿನ ಶಾಂತಿಯನ್ನು ಹುಡುಕುವುದು. ಆದ್ದರಿಂದಲೇ ಇಲ್ಲಿ ಬೌದ್ಧ ಧರ್ಮ ದೇವಸ್ಥಾನಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಅದು ಜನರ ಮನಸ್ಸಿನಲ್ಲಿ, ಅವರ ಜೀವನ ಶೈಲಿಯಲ್ಲಿ ಮತ್ತು ಅವರ ನಡೆನುಡಿಯಲ್ಲಿ ಜೀವಂತವಾಗಿದೆ. ಈ ಸಂಪ್ರದಾಯ ನಮಗೆ ಹೇಳೋದು ಒಂದೇ: ಸತ್ಯವಾದ ಶಾಂತಿ ಹೊರಗಿನ ಜಗತ್ತಿನಲ್ಲಿ ಅಲ್ಲ, ನಮ್ಮೊಳಗಿನಲ್ಲಿ ಇದೆ. ಈ ಟೈಗರ್ ಕೇವ್ ಟೆಂಪಲ್ ವಾಟ್ತಂಸುವ ಇದು ಕೇವಲ ಒಂದು ದೇವಸ್ಥಾನ ಅಲ್ಲ, ಕ್ರಾಬಿಯ ದಟ್ಟ ಟ್ರಾಫಿಕಲ್ ಕಾಡಿನ ಮಧ್ಯದಲ್ಲಿರುವ ಒಂದು ಅದ್ಭುತ ಪ್ರಾಕೃತಿಕ ಲೋಕ. ಈ ಕಾಡು ಕ್ರಾಬಿ ಪ್ರದೇಶದ ಸ್ವಾಭಾವಿಕ ರೈನ್ ಫಾರೆಸ್ಟ್ ಭಾಗ. ಇಲ್ಲಿ ನಾವು ಕಾಣೋದು ಎತ್ತರದ ಮರಗಳು, ಸದಾ ಹಸಿರಾಗಿರುವ ಸಸ್ಯಗಳು ಮತ್ತು ಜೀವಜಾಲದಿಂದ ತುಂಬಿರುವ ಪರಿಸರ. ಈ ಕಾಡಿನ ಮಧ್ಯದಲ್ಲಿ ನಿಂತಾಗ ಸುತ್ತಲೂ ಕೇಳಿಸೋದು ಹಕ್ಕಿಗಳ ಶಬ್ದ, ಗಾಳಿಯ ಸದ್ದು ಮತ್ತು ಪ್ರಕೃತಿಯ ಮೌನ. ಇಲ್ಲಿ ಬೆಟ್ಟಗಳು ಸಾಮಾನ್ಯವಾದವಲ್ಲ, ಲಿಮ್ಸ್ಟೋನ್ ಕಲ್ಲಿನಿಂದ ರೂಪುಗೊಂಡ ಗುಡ್ಡಗಳು ಮತ್ತು ಗುಹೆಗಳು, ಲಕ್ಷಾಂತರ ವರ್ಷಗಳಲ್ಲಿ ಪ್ರಕೃತಿ ತನ್ನದೇ ಕೈಯಿಂದ ಕೆತ್ತಿದ ರಚನೆಗಳು ಈ ಜಾಗಕ್ಕೆ ಒಂದು ಅದ್ಭುತ ರಹಸ್ಯಮಯ ಭಾವ ಕೊಡುತ್ತವೆ. ಈ ಕಾಡು ನಮಗೆ ಒಂದು ವಿಷಯ ಕಲಿಸುತ್ತದೆ: ಪ್ರಕೃತಿ ಕೇವಲ ಸೌಂದರ್ಯ ಅಲ್ಲ, ಅದು ಒಂದು ಶಕ್ತಿ, ಒಂದು ಜೀವಂತ ವ್ಯವಸ್ಥೆ. ಗೆಳೆಯರೇ, ಈ ಟೈಗರ್ ಕೇವ್ ಟೆಂಪಲ್ ನಮಗೆ ಕಲಿಸುವುದು ಒಂದೇ: ಪ್ರಕೃತಿಯ ಜೊತೆ ಇದ್ದಾಗ ಮಾತ್ರ ನಾವು ನಮ್ಮನ್ನೇ ಅರಿತುಕೊಳ್ಳಬಹುದು. ಇತಿಹಾಸವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನಮ್ಮ ಮೂಲದ ಬೆಲೆ ಗೊತ್ತಾಗುತ್ತದೆ. ಮತ್ತು ಧರ್ಮ ಯಾವುದಾದರೂ ಇರಲಿ, ಅಂತಿಮ ಗುರಿ ಒಂದೇ: ಶಾಂತಿ, ನೆಮ್ಮದಿ ಮತ್ತು ಜ್ಞಾನ. ಭಾರತದಿಂದ ಆರಂಭವಾದ ಆಧ್ಯಾತ್ಮಿಕ ಬೆಳಕು ಇಂದು ಥೈಲ್ಯಾಂಡ್ನ ಪವಿತ್ರ ನೆಲದಲ್ಲಿ ಹೊಳೆಯುತ್ತಿದೆ. ಸಮುದ್ರಗಳು ದೂರ ಮಾಡಬಹುದು, ಆದರೆ ಸಂಸ್ಕೃತಿ ಮನಸ್ಸುಗಳನ್ನು ಸದಾ ಸಂಪರ್ಕಿಸುತ್ತದೆ. ಹೀಗಾಗಿ ಗೆಳೆಯರೆ, ಈ ಟೈಗರ್ ಕೇವ್ ಟೆಂಪಲ್ ನನಗೆ ಒಂದು ಟ್ರಾವೆಲ್ ಡೆಸ್ಟಿನೇಷನ್ ಮಾತ್ರ ಅಲ್ಲ, ಇದು ಒಂದು ಅನುಭವ, ಒಂದು ಪಾಠ, ಒಂದು ಸಂಪರ್ಕ ಭಾರತ ಮತ್ತು ಥೈಲ್ಯಾಂಡ್ ನಡುವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಮತ್ತಷ್ಟು ಇಂತಹ ಇತಿಹಾಸ ಮತ್ತು ಆಧ್ಯಾತ್ಮಿಕ ಕಥೆಗಳಿಗಾಗಿ ನಮ್ಮ ಪ್ರಕೃತಿ ಪ್ರಯಾಣಿಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅರಸಿ ಆರೈಸಿ, ಪ್ರಕೃತಿಯ ಪರಮಾತ್ಮ. ಧನ್ಯವಾದಗಳು.